ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಲಾರಿ ಮಾಲೀಕರು ಮುಷ್ಕರ ನಡೆಸ್ತಾ ಇದ್ದಾರೆ. ನಾಳೆಯಿಂದ ಇದು ತೀವ್ರಗೊಳ್ಳುತ್ತಂತೆ. ಇವತ್ತು ಸಿಎಂ ಮತ್ತು ಸಾರಿಗೆ ಸಚಿವರ ಜೊತೆಗೆ ಸಭೆ ನಡೆಸಿದ್ರು, ಆದರೆ ಸಭೆ ವಿಫಲವಾಯಿತು. ಪರಿಣಾಮ ಮುಷ್ಕರವನ್ನ ಮುಂದುವರಿಸ್ತೀವಿ ಅಂತ ಅವರು ಹೇಳಿದ್ದಾರೆ. ಇವತ್ತಿನ ಮುಷ್ಕರ ಅಷ್ಟೇನು ಎಫೆಕ್ಟ್ ಕಾಣಿಸಲಿಲ್ಲ, ಆದರೆ ಮೈಸೂರಿನಲ್ಲಿ ನೂರಾರು ಲಾರಿಗಳು ಯಾರ್ಡ್ಗಳಲ್ಲಿ ನಿಲ್ಲುವ ಮೂಲಕ ಬಂದ್ಗೆ ಬೆಂಬಲವನ್ನು ಸೂಚಿಸಿದ್ದು, ಗೂಡ್ಸ್ ರೈಲುಗಳಲ್ಲಿ ಬಂದ ರಸಗೊಬ್ಬರ ಕೂಡ ಅನ್ಲೋಡ್ ಆಗದೆ ಬೋಗಿಯಲ್ಲೇ ಉಳ್ಕೊಂಡಿತ್ತು. ಯಾವುದೇ ಕಾರಣಕ್ಕೆ ಬಾರ್ಡರ್ ಆರ್ಟಿಒ ಬಾರ್ಡರ್ ಚೆಕ್ ಪೋಸ್ಟ್ ಇರಲೇಬೇಕು. ಎರಡನೇದು 18 ರೋಡಲ್ಲಿ ಪೇಂಟ್ ಮಾಡಿಬಿಟ್ಟು ಸುಂಕ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸ್ಟೇಟ್ ಗವರ್ಮೆಂಟ್, ಅದನ್ನು ಕೂಡಲೇ ರದ್ದು ಮಾಡಲೇಬೇಕು. ಡೀಸೆಲ್ ಬೆಲೆ ಖಂಡಿತ ಇಳಿಸಲೇಬೇಕು. ಸರ್ಕಾರ ಈ ಬೇಡಿಕೆಯನ್ನು ಒಪ್ಕೊಂಡ್ರೆ ಮುಷ್ಕರ ಬಗ್ಗೆ ಚರ್ಚೆ ಮಾಡ್ತೀವಿ. ಲಿಖಿತ ಮೂಲಕ ಬಂದ್ರೆ ನಾವು ವಾಪಸ್ ತಗೊಳ್ಳೋದು. ಇವತ್ತಿನ ತನಕ ಡೀಸೆಲ್ ಆಗಲಿ, ಹಾಲು ಆಗಲಿ, ಸ್ವಲ್ಪ ವೆಜಿಟೇಬಲ್ ಆಗಲಿ, ನಾವು ಎಸೆನ್ಷಿಯಲ್ ಕಮಾಡಿಟಿಗೆ ಮೆಡಿಸಿನ್ಗೆ ನಾವು ತೊಂದರೆ ಕೊಟ್ಟಿಲ್ಲ. ಅವರೇ ನಿಲ್ಲಿಸಿಂದ ಬಂದ್ರು. ಇನ್ನು 2 ದಿನದಲ್ಲಿ ಬಹಳ ಬಿಗಿ ಆಗುತ್ತೆ. ಬಿಗಿ ಆಗತ್ತೆ ಸರಿ, 3 ತಿಂಗಳು ಬೇಕಂತೆ ಸರ್. ಬೇರೆ ಸ್ಟೇಟ್ ಎಲ್ಲ ಅಧ್ಯಯನ ಮಾಡ್ಬಿಟ್ಟು ಆಮೇಲೆ ಇವ್ರಿಗೇನೋ ಒಂದು ತೀರ್ಮಾನ ಮಾಡ್ತಾರಂತೆ. ಬೇರೆದಕ್ಕೆಲ್ಲ ಇವ್ರು ಬೇರೆ ಸ್ಟೇಟ್ ಮೊದಲೇ ಇಂಪ್ಲಿಮೆಂಟ್ ಮಾಡ್ಕೊಂಡ್ಬಿಡ್ತಾರೆ. ಇಂಥ ವಿಷಯಗಳು ಬಂದಾಗ ಒಂದು ಟೈಮ್. ಬೇರೆ ಸ್ಟೇಟ್ಗಿಂತ ನಮ್ಮ ಸ್ಟೇಟ್ ಚೆನ್ನಾಗಿಲ್ವಾ? ಹಂಗಾರೆ ಚೆನ್ನಾಗಿರ್ಬೇಕಲ್ಲ. ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅಲ್ವಾ ಕರ್ನಾಟಕದಲ್ಲಿ? ಹೌದು, ನಮ್ದ್ರಲ್ಲಿ ಕಡಿಮೆ ಸರ್. ನಿನ್ನೆ ನಮ್ಮ ಮನೇಲಿ 1-2 ಜನ ಸತ್ತೋಗ್ಬಿಟ್ರು. ಹೌದಾ? ಬೇರೆ ಸ್ಟೇಟ್ಗಿಂತ ಕಡಿಮೆ ಇದೆ ಬಿಡ್ರಿ. ಇಲ್ಲಿ ಹೆಂಗೆ ಸರ್? ಅವನು 16 ನಿಮಿಷ ನರಳ ಸತ್ತಿದ್ದಾನೆ ಸರ್. ಇಲ್ಲಿ 8 ನಿಮಿಷಕ್ಕೆ ನರಳ ಸತ್ತೋಗಿದ್ದಾನೆ ಬಿಡಿ. ಇದು ನಮ್ಮ ಸ್ಟೇಟ್ ಇಸ್ ಬೆಟರ್. ಅಂದರೆ ಡೆತ್ತಲ್ಲಿ ಒಂದು 8 ಮಿನಿಟ್ಸಲ್ಲಿ ನರಳಿದ್ದಾನೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅಷ್ಟೇ ಅಲ್ವಾ ಕರ್ನಾಟಕ ಅಂದರೆ? ಕರ್ನಾಟಕ ಅಂದರೆ ಲೂಟಿ ಹೊಡೆಯುವ ರಾಜ್ಯ ಮತ್ತು ತೆರಿಗೆ ಹಾಕುವ ರಾಜ್ಯ. ಅಷ್ಟೇ. ಅಷ್ಟು ಕೇಳಿದರೆ ಗ್ಯಾರಂಟಿ ಕೊಟ್ಟಿದ್ದೇವೆ ಎಂದು ಬೊಂಬಡ ಬಾರಿಸುವಂತಹ ರಾಜ್ಯ ಅಷ್ಟೇ. ಇನ್ನೇನಿದೆ ಕರ್ನಾಟಕ ಅಂದರೆ? ಏನೂ ಇಲ್ಲ ಕರ್ನಾಟಕ ಅಂದರೆ. ಪರಿಸ್ಥಿತಿ. ಅಯೋಧ್ಯೆ ರಾಮ ಮಂದಿರಕ್ಕೆ ಯಾವನೋ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಅಂತೆ. ಸರಿ, FIR ಮಾಡ್ಕೊಂಡಿದ್ದಾರೆ. ಈಗ ತನಿಖೆ ಮಾಡ್ತಿದ್ದಾರೆ. ಏನು ಮಾಡ್ತೀರಿ? ಕಂಡಿಡೀರಿ ಅವನು ಯಾವನೋ ಅವನನ್ನ ಅಲ್ವಾ? ಆಮೇಲೆ ಅವನಿಗೇನು ಮಾಡೋಂಗಿಲ್ಲ. ಏನೋ ಪಾಪ ತಪ್ಪು ಮಾಡಿರ್ತಾನೆ. ಒಂದು ಬಾಂಬ್ ಬೆದರಿಕೆ ಹಾಕ್ತಾನೆ ಅಂದ್ರೆ ಅವ್ನ ಮೆಂಟಾಲಿಟಿನ ಯಾರು ಪ್ರಶ್ನೆ ಮಾಡೋ ಮೆಂಟಲಿ ಸರಿ ಇರಲಿಲ್ಲ ಅವನು ಅಂದ್ಬಿಡೋದು ಅಷ್ಟೇ. ಅದೊಂದು ಅಸ್ತ್ರ ಅಷ್ಟೇ. ಸರಿ. ಆಮೇಲೆ ಇನ್ನು ಅದೆಲ್ಲ ಪುರಿ ಜಗನ್ನಾಥ ದೇವಾಲಯದಲ್ಲಿ ಗೋಪುರದ ಮೇಲೆ ಹಾಕಿದ್ದ ಪವಿತ್ರ ಧ್ವಜದ ರೀತಿಯ ತುಂಡೊಂದನ್ನು ಹದ್ದೊಂದು ತಗೊಂಡೋಗಿದೆಯಂತೆ. ಅಯ್ಯೋ, ಅದಕ್ಕೇನೀಗ ಇಲ್ಲವಂತೆ. ಅದು ಆ ಪುರಿ ಜಗನ್ನಾಥನ ಉಪಸ್ಥಿತಿಯನ್ನು ತೋರಿಸುವಂಥ ಧ್ವಜ ಅಂತೆ. ಸ್ಥಾಪಿಸಿದ್ದಕ್ಕೆ ಎತ್ಕೊಂಡು ಹೋಗ್ಬಿಟ್ಟಿದೆಯಂತೆ ಅಲ್ವಾ? ಕ್ಷೇತ್ರ ರಕ್ಷಣೆ ಅಂತಾನು ಕೆಲವರು ಇನ್ನೊಂದು ಹಾಕಿದ್ರೆ ಹಾಕಂಗಿಲ್ವಾ? ದಿನ ಬದಲಾಯಿಸ್ತಾರಲ್ಲ ಸರ್ ಅಲ್ಲಿ. ಹೌದಾ? ಹಂಗಾರೆ ಸರಿ. ಏನಾಗುತ್ತೆ? ಏನೂ ಆಗಲ್ಲ. ಎಸ್. ಇನ್ನು ರಾಜ್ಯದಲ್ಲಿ ಈ ಬಾರಿ ಉತ್ತಮ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ದೇಶಾದ್ಯಂತ ಈ ಬಾರಿಯ ಮುಂಗಾರು ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆಯನ್ನ ತರಲಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಜೂನ್ ಮೊದಲ ವಾರದಲ್ಲಿ ಮಾನ್ಸೂನ್ ಎಂಟ್ರಿ ಆಗಲಿದ್ದು ಸೆಪ್ಟೆಂಬರ್ ವರೆಗಿನ ಸರಾಸರಿ ಮಳೆಗಿಂತ 105% ಮಳೆಯಾಗುವ ಸಾಧ್ಯತೆ ಇದೆ ಅಂತ ಅಂದಾಜಿಸಿದ್ದಾರೆ. ಇನ್ನು ನಿನ್ನೆ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಮಾಗಡಿಯ ಕುದೂರಿನಲ್ಲಿ 1.5 ಎಕರೆಯಲ್ಲಿ ಬಾಳೆ ಸಂಪೂರ್ಣ ಬೆಳೆದಿದ್ದಂತಹ ಬಾಳೆ ಸಂಪೂರ್ಣ ನೆಲ ಕಚ್ಚಿದೆ. ಜೊತೆಗೆ ಹಾಸನ ಹುಚ್ಚಕೊಪ್ಪಲು ಗ್ರಾಮದಲ್ಲಿ ಭಾರೀ ಮಳೆಗೆ ಗಾಳಿ ಸಹ ಬೀಸಿತಲ್ಲ, ಮೇಲ್ಚಾವಣಿ ಎಲ್ಲ ಕೂಡ ಹಾರ್ಕೊಂಡು ಹೋಗ್ಬಿಟ್ಟಿದೆ. ಇನ್ನು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಹಲವೆಡೆಗಳಲ್ಲಿ ಉತ್ತಮ ಮಳೆಯಾಗಿದೆ. ಹವಾಮಾನ ಇಲಾಖೆ ಮಳೆಯಾಗುವ ಮುನ್ಸೂಚನೆಯನ್ನು ಕೆಲವು ಕಡೆಗಳಲ್ಲಿ ಕೊಟ್ಟಿದೆ. ಇನ್ನು ರಾಯಚೂರಿನಲ್ಲಿ ಅತ್ಯಧಿಕ 43.9 ಡಿಗ್ರಿ ತಾಪಮಾನ ದಾಖಲಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ತಮಿಳುನಾಡಿನ ಮುಖ್ಯಮಂತ್ರಿಗಳು ಸಮರವನ್ನೇ ಮುಂದುವರಿಸಿದ್ದಾರೆ. ಮಾಡಬಹುದು ಪುರುಸೊತ್ತಾಗಿದ್ದರೆ. ನಮ್ಮ ಅಧಿಕಾರವನ್ನು ಕಸ್ಕೋತಾ ಇದೆ ಅಂತ ಸ್ಟಾಲಿನ್. ನಿಜ, ಹಲವು ಅಧಿಕಾರಗಳನ್ನು ಕೇಂದ್ರೀಕರಿಸ್ಕೊಂಡಿದೆ ಅನ್ನೋದು ನಿಜ. ನಾನು ಸುಳ್ಳು ಅನ್ನೋಕ್ಕಾಗಲ್ಲ. ಆದರೆ ಈ ಪ್ರಾಸೆಸ್ಸು ಸ್ಟಾರ್ಟ್ ಆಗಿದ್ದಿದ್ದು UPA 1-2ನಲ್ಲೇ. ಉಸಿರೆತ್ತದೆ ಮುದ್ರಕಂಡು ಕೂತಿದ್ರಿ ಎಲ್ಲರೂ, ಬಡ್ಕೋತಿದ್ವಿ ಆಗಲೇ ನಾವೆಲ್ಲ. ಫಿನಾನ್ಷಿಯಲ್ ಪವರ್ಸ್ ಎಲ್ಲ ಹೋಗ್ತಾ ಇದೆ. ಎಜುಕೇಷನಲ್ಲಿ ನಿಮ್ಮ ಪವರ್ಸ್ ಎಲ್ಲ ಸರೆಂಡರ್ ಮಾಡಿಬಿಡ್ತಾ ಇದ್ದೀರಿ ಅಂತ ಎಲ್ಲ ಹೇಳಿದ್ರೆ ಕೇಳಲಿಲ್ಲ ಒಬ್ಬನೂ. ಪೂರ್ತಿ ಜುಟ್ಟು ಜನವರ ಈಗ ಬಂದ್ರು. ಇನ್ನು ಈ ಮಧ್ಯೆ ನ್ಯಾಯಮೂರ್ತಿ ಕುರಿಯನ್, ಸುಪ್ರೀಂ ಕೋರ್ಟ್ ನಿವೃತ್ತ ಜೋಸೆಫ್ ಅವ್ರ ಮೇಲೆ ಒಂದು ಕಮಿಟಿ ರಚಿಸ್ತಾರಂತೆ. ಏನಕ್ಕೆ? ಶಿಫಾರಸು ಕೊಡಿ, ಏನೇನು ಅಧಿಕಾರ ಇರಬೇಕು ರಾಜ್ಯಗಳಿಗೆ. ಕೋರ್ಟ್ ತಗೋಬೋದು. ಅಂಥದ್ದು 50 ವರದಿ ಬೇಕಾದ್ರೂ ತಗೋಬೋದು. ಅದು ಇಂಪ್ಲಿಮೆಂಟ್ ಆಗಬೇಕಲ್ಲ ಸರ್? ತಗೋಬೋದು. 26ರ ವೇಳೆಗೆ ಮಧ್ಯಂತರ ವರದಿ, 28ರ ವೇಳೆಗೆ ಅಂತಿಮ ವರದಿ. ನೀವೇ 2070 ವರ್ಷಕ್ಕೆ ಬೇಕಾದ್ರೂ ತಗೋಬೋದು. ನಿಮ್ಮ ಇಷ್ಟ, ಏನು ಬೇಕಾದ್ರೂ ಮಾಡ್ಬೋದು.
ಕಾನೂನು ಕ್ರಮ ತಗೋಬೋದು ಕಾನೂನು ಕ್ರಮ ಅವರಿಷ್ಟ. ಇತ್ತೀಚೆಗೆ ಅತ್ಯಾಚಾರ ಸಂಬಂಧ ಅಲಹಾಬಾದ್ ಹೈಕೋರ್ಟು ಒಂದು ತೀರ್ಪನ್ನು ಕೊಡ್ತು. ಸುಪ್ರೀಂ ಕೋರ್ಟ್ ಇವತ್ತು ಮೇ ಬಿ ಅಪೀಲಲ್ಲಿ ಬಂದಿತ್ತು, ಅದಕ್ಕೆ ಅದನ್ನು ಹ್ಯಾಂಡಲ್ ಮಾಡ್ತು. ಆಗ ಸುಪ್ರೀಂ ಕೋರ್ಟ್ ಹೇಳ್ತು, ಆರೋಪಿಗೆ ಜಾಮೀನು ಕೊಡೋದು ಬೇರೆ ವಿಚಾರ, ಯಾವುದರಲ್ಲಿ ರೇಪ್ ಕೇಸಲ್ಲಿ. ಆದರೆ ಕೊಡುವಾಗ ಸಂವೇದನಾಶೀಲ ಪ್ರಕರಣಗಳಲ್ಲಿ ಅನವಶ್ಯಕವಾದಂತಹ ಸಮಾಜ ಸಾಮಾನ್ಯವಾಗಿ ಅದನ್ನು ಒಳ್ಳೆ ಮನಸ್ಸಿನಿಂದ ಸ್ವೀಕಾರ ಮಾಡದಿರುವ ಟಿಪ್ಪಣಿಗಳನ್ನು ಯಾಕೆ ಹಾಕ್ತೀರಿ? ಅಂದರೆ ಅವಳೇ ಕೋಆಪರೇಟ್ ಮಾಡಿದ್ಲು, ಅವಳು ಹೋಗು ಅಂತ ಹೇಳಿದವನು, ಅವಳನ್ನು ಹಂಗೆ ಟಚ್ ಮಾಡಿದ್ರೆ ಅದು ರೇಪ್ ಅಲ್ಲ ಅಂತ ಈ ಥರದ್ದೆಲ್ಲ ಕಾಮೆಂಟ್ರಿಗಳು ಹಾಕ್ತಾರಲ್ಲ ಜಡ್ಜ್ಗಳು, ಯಾಕೆ ಮಾಡ್ತೀರಿ ಅದನ್ನು ಅಂತ ಜಸ್ಟಿಸ್ ಗವಾಯಿ ಪೀಠ ಹೇಳಿದೆ. ನೀವು ಬೇಲ್ ಕೊಡಿ ಬಿಡಿ ಅದು ಬೇರೆ ವಿಚಾರ, ಬಿಡಿ ಇದು ಅನಾವಶ್ಯಕ ಇದು ಅಂತ ಹೇಳಿದೆ. ಫೇರ್ ಅನ್ಸತ್ತಪ್ಪ, ಅನಾವಶ್ಯಕ ಜನರ ಭಾವನೆಗೂ ಅದೇ ಅಲ್ಲ, ಬೇಕಿಲ್ಲ ಅಂತ. ನಾಳೆ ಬೇರೆಯವರು ಜಡ್ಜ್ಗಳದ್ದು ಕಾಮೆಂಟ್ ಹಾಕ್ಬಿಡ್ಬೋದು. ಹಂಗಾರೆ ಫಾರ್ ಎಕ್ಸಾಂಪಲ್ ಎಲ್ಲ ನಿನ್ನೆ ನೋಡ್ತಾ ಇದ್ದೆ ನಾನು ಒಂದು ಕಡೆ ಕಾಮೆಂಟ್ರಿನಲ್ಲಿ, ಮೊನ್ನೆ ಗವರ್ನರ್ಗಳಿಗೆ ಅಧಿಕಾರಾವಧಿಯನ್ನು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡ್ತು, ನೀವು 3 ತಿಂಗಳಲ್ಲಿ ಕೊಡಬೇಕು. ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಮಾಡಿಬಿಟ್ರು. ಜಡ್ಜಸ್ ಆರ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ, ಬಟ್ ಮಾಡಿದ್ದಾರೆ ಅವರು ಅದನ್ನು. ಅದಕ್ಕೆ ಯಾರೋ ಕಾಮೆಂಟ್ರಿಯಲ್ಲಿ ಹೇಳ್ತಾ ಇದ್ರು, ಮೇಜರ್ ಜಡ್ಜ್ಮೆಂಟ್ಗಳು ಬರಬೇಕಾದವು ಕೇಸ್ಗಳಿಗೆ ನೀವು ಯಾಕೆ ಟೈಮ್ ಲಿಮಿಟ್ ಹಾಕ್ಕೊಂಡು ಕ್ಲೋಸ್ ಮಾಡಲ್ಲ, ನೀವು ಯಾಕೆ ಮಾಡಲ್ಲ ಅಂತ ನನಗನ್ನಿಸ್ತು. ಫಾರ್ ಎಕ್ಸಾಂಪಲ್ ನನಗನ್ನಿಸಿದ್ದು ನಮ್ಮ ಬೆಳಗಾಂದು ಗಡಿ ವಿಚಾರಪ್ಪ, ಅದು ಎಷ್ಟು ವರ್ಷದಿಂದ ಸುಪ್ರೀಂ ಕೋರ್ಟವ್ರು ಇಟ್ಕೊಂಡು ಕೂತಿದ್ದೀರಿ, ಅವ್ರಿಗೆ ಯಾಕೆ ಟೈಮ್ ಇಲ್ಲ ಅಂತ ಯಾವುದೋ ಒಂದು ಕಾಮೆಂಟ್ರಿ ಇಲ್ಲಿ ನೋಡಿದೆ. ಹಾಗಾಗಿ ಕೆಲವು ಸರಿ ಆ ಥರದ ಕೇಸಸಲ್ಲಿ ಕಾಮೆಂಟ್ರಿ ಏನಪ್ಪ ಗೊತ್ತಿಲ್ಲ ಜಡ್ಜ್ಗಳು ಅವ್ರಿಗೆ. ಎಸ್, ಬಾಹ್ಯಾಕಾಶ ಯಾನದಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ಸಂಪೂರ್ಣ ಮಹಿಳೆಯರೇ ಇದ್ದ ಗಗನಯಾತ್ರಿಗಳ ತಂಡ ಬಾಹ್ಯಾಕಾಶದ ಅಂಚಿನವರೆಗೂ ಪ್ರಯಾಣ ಮಾಡಿ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ಸಾಗಿದ್ದಾರೆ. ಬ್ಲೂ ಒರಿಜಿನ್ ರಾಕೆಟ್ನಲ್ಲಿ 5 ಮಹಿಳಾ ತಂಡ ಕೆಲ ಕಾಲ ಅಲ್ಲೇ ಇದ್ದು ಭೂಮಿಗೆ ಬಂದಿದ್ದಾರೆ. ಈ ಐತಿಹಾಸಿಕ ಪ್ರಯಾಣದಲ್ಲಿ ಪಾಪ್ ಸಿಂಗರ್ ಕೇಟಿ ಪೆರ್ರಿ ಮತ್ತು ಜರ್ನಲಿಸ್ಟ್ ಗೇಲ್ ಕಿಂಗ್, ಮಾಜಿ ನಾಸಾ ರಾಕೆಟ್ ಸೈಂಟಿಸ್ಟ್, ಸಾಮಾಜಿಕ ಹಕ್ಕುಗಳ ಹೋರಾಟಗಾರ್ತಿ, ಸಿನಿಮಾ ಪ್ರೊಡ್ಯೂಸರ್ ಎಲ್ಲರೂ ಕೂಡ ಇದ್ರು. 11 ನಿಮಿಷಗಳ ಈ ಪ್ರಯಾಣದಲ್ಲಿ ಬಾಹ್ಯಾಕಾಶದ ಗಡಿಯನ್ನು ದಾಟಿದ್ದು ಕೆಲ ನಿಮಿಷಗಳ ಕಾಲ ತೂಕವಿಲ್ಲದ ಅನುಭವ ಆಯಿತು ಅಂತ ಕೇಟಿ ಪೆರ್ರಿ ಹೇಳಿಕೊಂಡಿದ್ದಾರೆ. ಅಂದ್ರೆ ಸುನೀತಾ ವಿಲಿಯಮ್ಸ್ ತರ ತಿಂಗಳಾನ್ಗಟ್ಟಲೆ ಅಲ್ಲೋಗಿ ಬಂದಿದ್ದಲ್ಲ ಇದು. ಅಂತರಿಕ್ಷದ ಅಂಚಿಗೆ ಹೋಗಿ ಆ ತೂಕವಿಲ್ಲದ ಅನುಭವವನ್ನು 2-3 ನಿಮಿಷ ಅಥವಾ 4-5 ನಿಮಿಷ ಅದನ್ನು ಪಡೆದು ಮತ್ತೆ ತಮ್ಮ ಕ್ಯಾಪ್ಸೂಲ್ ಒಳಕ್ಕೆ ಬಂದು ಕ್ಯಾಪ್ಸೂಲನ್ನು ಲ್ಯಾಂಡ್ ಮಾಡಿಸಿದ್ದಾರೆ. ಯಾಕಂದರೆ ಇಟ್ಸ್ ಎ ರಾಕೆಟ್, ರೀಯೂಸಬಲ್ ರಾಕೆಟಲ್ಲಿ ಅವ್ರು ಹೋಗಿರೋದು, ಹಾಗಾಗಿ ಅದು ಮಾಡಿದ್ದಾರೆ. ಅದು ಆ ಟೈಪ್ ಅಲ್ಲ, ಆದರೆ ಇದಕ್ಕೂ ಕೂಡ ಫಿಸಿಕಲಿ ಫಿಟ್ ಇರಬೇಕು, ಆ ಥರದ್ದೆಲ್ಲ ಇರುತ್ತೆ. ಯಾಕಂದರೆ ಜಿ ಫೋರ್ಸಸ್ಸಲ್ಲಿ ಹೋಗುತ್ತದು ಜನರಲಿ, ಒಂದಿಷ್ಟು ಬೇಸಿಕ್ ಫಿಟ್ನೆಸ್ ಇರುತ್ತೆ. ವಯಸ್ಸಾದವ್ರು ಹೋಗಬಾರ್ದು ಅಂತೇನಿಲ್ಲ, ಹೋಗಿದ್ದಾರೆ ಆಗಲೇ. 75 ವರ್ಷನೋ 80 ವರ್ಷ ಆದವರು ಯಾರೋ ಒಬ್ರು ಹೋಗಿ ಬಂದಿದ್ದಾರೆ, ಅವರ ದೀರ್ಘಕಾಲದ ಆಸೆ ತೀರಿಸಿದ್ದಾರೆ ಯಾರೋ ಒಬ್ರು, ಹಾಗಾಗಿ ಇದ್ದಾರೆ ಹೋಗಿದ್ದಾರೆ. ಇದೇನಂದ್ರೆ ಮಹಿಳೆಯರೇ ಹೋಗಿ ಬಂದ್ರು ಅಂತ. ಹುಬ್ಬಳ್ಳಿಯಲ್ಲಿ ಬಾಲಕಿಯನ್ನು ಅಪಹರಿಸಿ ಹತ್ಯೆ ಮಾಡಿದ ಪ್ರಕರಣದಲ್ಲಿ ಅವನ ಅಂತ್ಯಕ್ರಿಯೆ ನಡೆಸಬಹುದು ಅಂತ ಹೈಕೋರ್ಟ್ ಹೇಳಿದೆ. ಯಾರೋ ಅಪ್ಲಿಕೇಶನ್ ಹಾಕಿದ್ದಾರೆ ಮಾಡಿಕೊಡ್ದು ಅಂತ, ಅದಕ್ಕೆ ಹೈಕೋರ್ಟ್ ಹೇಳಿದೆ ಹಾಗಾಗಲ್ಲ, ಹೂತಾಕ್ತೀವಿ ಅಂತ ಹೇಳಿದ್ದಾರೆ. ಹೆಂಗಿದ್ರು ಅದನ್ನು ವಿಡಿಯೋ ಮಾಡ್ಕೊಳ್ಳಿ, ಮತ್ತು ಬೇಕಾದ ಮೃತದೇಹದ ಮರಣೋತ್ತರ ಪರೀಕ್ಷೆ ಮಾಡಿ ಅದರ ಮಾದರಿ ಗಿದ್ರಿಗಳೇನಾದ್ರು ಇದ್ರೆ ಸಂಗ್ರಹ ಮಾಡ್ಕೊಳ್ಳಿ, ಎಲ್ಲ ಮಾಡ್ಕೊಳ್ಳಿ ಹೇಳಿ ಮಾಡಿ ಅಂತ ಹೇಳಿದ್ದಾರೆ. ದಟ್ಸ್ ಹೌ ಇಟ್ ಶುಡ್ ಬಿ ಡನ್. ಅದು ಯಾರೋ ಒಬ್ರು ಅರ್ಜಿ ಹಾಕೊಂಡು ಹೋದ್ರು ಅಂತ ನನಗೆ ಇನ್ನೂ ಐಡಿಯಾ ಇಲ್ಲ. ಸುಡ್ತೀವಿ ಅಂದರೆ ಹೋಗಬೇಕು. ಎನ್ಕೌಂಟರ್ ಅನುಮಾನ ಇದೆ ಅಂತ ಅವ್ರು ಇರ್ಬೋದು, ಅದಕ್ಕೆ ಹಂಗನ್ಬಿಟ್ಟು ಆ ತನಿಖೆಗೆ 6 ತಿಂಗಳು ನಡೆಯುತ್ತೆ ಅಂದ್ಬಿಟ್ಟು ಬಾಡಿ ಇಟ್ಕೊಳಕ್ಕಾಗತ್ತಾ ಕೂತ್ಕೊಂಡಿಲ್ಲೇ? ಹಂಗಾಗಲ್ಲ ಅದು. ಇನ್ನು ರಾಜ್ಯದಲ್ಲಿ ಮತ್ತೆ ಚಿನ್ನದ ಗಣಿಗಾರಿಕೆ ಮುನ್ನೆಲೆಗೆ ಬಂತ ಅನ್ನುವಂಥ ಪ್ರಶ್ನೆ ಇದೆ. ಕಳೆದ 25 ವರ್ಷದಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಸದ್ದಿಲ್ಲದೆ ಚಿನ್ನದ ಗಣಿಗಾರಿಕೆ ಶೋಧ ನಡೀತಾ ಇದೆಯಂತೆ. ದಾವಣಗೆರೆ ಜಿಲ್ಲಾ ಕೇಂದ್ರದಿಂದ 75 ಕಿಲೋಮೀಟರ್ ದೂರದಲ್ಲಿರುವ ಕುದುರೆಕೊಂಡ ಗ್ರಾಮದಲ್ಲಿ ಶೋಧ ನಡೀತಾ ಇದ್ದು, ಸರ್ವೆ ಮಾಡುವ ಮೂಲಕ ಗ್ರಾಮಸ್ಥರನ್ನೇ ಸ್ಥಳಾಂತರ ಮಾಡಲು ಮುಂದಾಗಿದ್ದಾರೆ. ಕೊಂಡನ ಕೊಪ್ಪದಲ್ಲಿ ಹಾನಿಗೊಳಗಾಗುತ್ತೆ ಅನ್ನುವಂಥ, ಅಂದರೆ ಐತಿಹಾಸಿಕ ಕ್ಷೇತ್ರಗಳಿದೆ ಅಲ್ಲಿ, ತೀರ್ಥರಾಮೇಶ್ವರ ಹಾಗೂ ಸೂರಗೊಂಡನ ಕೊಪ್ಪ ಕ್ಷೇತ್ರಗಳು, ಇದೆಲ್ಲ ಹಾನಿಯಾಗುತ್ತೆ ಅಂತ ಗ್ರಾಮಸ್ಥರು ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಬೇಡ ಅಂತ. ಕೆಲ ದಿನಗಳಿಂದ ಗ್ರಾಮಕ್ಕೆ ಭೇಟಿ ಕೊಡ್ತಾ ಇರುವಂತಹ ಗಣಿ ನಿಕ್ಷೇಪದ ಸರ್ವೆಗೆ ಬೆಂಬಲ ನೀಡುವಂತೆ ಅಧಿಕಾರಿಗಳೇ ಅವ್ರನ್ನ ಮನವೊಲಿಸೋಕೆ ಪ್ರಯತ್ನಿಸ್ತಾ ಇದ್ದಾರಂತೆ. ಒಂದು ವೇಳೆ ಅಲ್ಲಿಯ ಜಾಗದಲ್ಲಿ ಕಮರ್ಷಿಯಲಿ ವಯಬಲ್ ಆಗೋ ಅಷ್ಟು ನಿಕ್ಷೇಪಗಳು ಪತ್ತೆಯಾಗಿ ಬಿಟ್ಟರೆ ನೀವು ಯಾರು ಏನು ಹೇಳಿದ್ರು ಅವ್ರು ತಡೆಯಲ್ಲ, ಖಾಲಿ ಮಾಡಲೇಬೇಕಾಗುತ್ತೆ, ಮಾಡಿಸ್ಕೋತಾರೆ.
ಯಾವುದೋ ಐತಿಹಾಸಿಕ ಕ್ಷೇತ್ರ, ಹೌದು. ಮೇ ಬಿ ತುಂಬ ಪ್ರೆಷರ್ ಬಂದಾಗ ರೀಲೊಕೇಟ್ ಮಾಡಿಕೊಡೋಣ ಅದನ್ನು ಬೇರೆ ಎಲ್ಲಿಗಾದ್ರೂ ಓಕೆ, ಅಂತ ಹೇಳ್ಬೋದೇ ಹೊರತು ಕಮರ್ಷಿಯಲಿ ವಯಬಲ್ ಆದರೆ ಓಕೆ, ಎಲ್ಲ ಗಣಿಗಾರಿಕೆಯು ವಾಣಿಜ್ಯ ವ್ಯವಹಾರದ ಇದರಲ್ಲಿ ಲಾಭದಾಯಕವಾಗೇ ಆಗಬೇಕು ಅಂತೇನಿಲ್ಲ. ಎಷ್ಟೋ ಕಡೆ ಇರುತ್ತೆ, ಬಟ್ ಅದನ್ನು ತೆಗ್ಯಕ್ಕಾಗೋ ಕಾಸ್ಟ್ ಏನಿದೆ ಅದು ಬರ್ತಲ್ಲ ಅನ್ಸತ್ತೆ. ಓಕೆ, ಹಾಗಾಗಿ ಅದು ಅಲ್ಲಿ ಗೊತ್ತಿಲ್ಲ ಅಲ್ಲಿ ಏನಿದೆ ಪರಿಸ್ಥಿತಿ ಅಂತ. ಇನ್ನು ಹಿರಿಯ ಪತ್ರಕರ್ತ ಎಸ್ ಕೆ ಶ್ಯಾಮ್ ಸುಂದರ್ ವಿಧಿವಶರಾಗಿದ್ದಾರೆ. ಕೆಲವು ದಿನದಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದರು. ವಿದ್ಯಾಪೀಠ ಸರ್ಕಲಲ್ಲಿ ಅವ್ರನ್ನ ಆಸ್ಪತ್ರೆ ಅದಕ್ಕೊಂದಕ್ಕೆ ದಾಖಲು ಮಾಡಿದ್ರು 12 ದಿನದಿಂದ. ಬಟ್ ಹಿ ಡಿಡ್ ನಾಟ್ ಸರ್ವೈವ್. ರಾತ್ರಿ ಇದಾಗಿದೆ. ಪಬ್ಲಿಕ್ ಟಿ ವಿ ಅಫ್ಕೋರ್ಸ್ ನಾನು ಅವರು ವರ್ಕ್ ಟುಗೆದರ್ ಕನ್ನಡಪ್ರಭದಲ್ಲಿ ಇದ್ದಾಗ ಹಿಂದೆ ದೀರ್ಘಕಾಲದಿಂದ, ಮತ್ತು ಪಬ್ಲಿಕ್ ಟಿ ವಿ ಆರಂಭ ಮಾಡಿದಾಗ ಒಂದಿಷ್ಟು ಕಾಲ ನಾನೇ ಬೆಳಗ್ಗೆ ಹೊತ್ತಲ್ಲಿ ನಡೆಸ್ತಾ ಇದ್ದಂಥ ನ್ಯೂಸ್ ಕೆಫೆ ಕಾರ್ಯಕ್ರಮವನ್ನು ಕಾಲಾನಂತರದಲ್ಲಿ ನಾನು ಅವ್ರಿಗೆ ಬಿಟ್ಕೊಟ್ಟಿದ್ದೆ. ನಾನು ಅವ್ರ ಜೊತೆಲಿ ಅವ್ರಿಗೆ ಬಿಟ್ಕೊಟ್ಟಿದ್ದೆ ನಾನು ಅದನ್ನು. ಅಂದರೆ ನೀವು ನಡೆಸಿ ಅದನ್ನು ಅಂತ ಬಿಟ್ಕೊಟ್ಟಿದ್ದೆ. ಅವರು ತುಂಬ ದಿನ ನಡೆಸಿದ್ರು ಅದನ್ನು ಅವರು. ಒಂದು ಯಾವುದೋ ಒಂದು ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದು ಎಲ್ಲ ಉಂಟು. ದಟ್ಸ್ ಓಕೆ, ದಟ್ಸ್ ಅ ಸೈಡ್. ಇಟ್ ವಾಸ್ ವೆರಿ ಫಾಂಡ್ಲಿ ನೋನ್ ನಮ್ಮ ಪತ್ರಕರ್ತರ ಸಮುದಾಯದಲ್ಲಿ. ಇದು ಪಬ್ಲಿಕ್ ಟಿ ವಿ ಕಡೆಯಿಂದನೂ ಅವ್ರಿಗೆ ಇವತ್ತು ಶ್ರದ್ಧಾಂಜಲಿ. ಕಾರಣ ನಮ್ಮ ಆಫೀಸಲ್ಲಿ ಇದ್ದರು ಎಷ್ಟೊಂದು 3 ವರ್ಷನಾ? ಹಾಂ ಸರ್, 2.5 ವರ್ಷಗಳ ಕಾಲ. 2.5-3 ವರ್ಷ. ಎಸ್.